SK ವರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಬನ್ನಿ, ರಾಯರ ಪವಾಡಗಳ ಬಗ್ಗೆ ತಿಳಿತಾ ಹೋಗೋಣ. ರಾಯರು ಒಂದಿನ ಅವರ ಪ್ರವಾಸಕ್ಕಂತ ಹೋಗ್ತಿರ್ತಾರೆ. ಪ್ರವಾಸಕ್ಕೆ ಹೋಗೋ ಟೈಮ್ನಲ್ಲಿ ಒಂದು ಹುಡುಗ ಕುರಿ ಕಾಯ್ತಿರ್ತಾನೆ, ಕುರುಬ. ಆ ಕುರುಬ ಸ್ವಾಮೀಜಿಯವ್ರನ್ನ ನೋಡಿ ಓಡಿ ಹೋಗಿ ಸ್ವಾಮೀಜಿಯವ್ರಿಗೆ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ಪಡಿತಾನೆ. ತನ್ನ ಕಷ್ಟಗಳನ್ನೆಲ್ಲ ರಾಯರ ಹತ್ರ ಹೇಳ್ತಾನೆ. ಆಗ ರಾಯರು ಅವನಿಗೆ ಹೇಳ್ತಾರೆ, ನೀನು ಯಾವುದೇ ನಿನ್ನ ಕಷ್ಟದ ಸಮಯದಲ್ಲಿ ನನ್ನನ್ನು ಸ್ಮರಿಸು ಅಂತ. ಕೆಲವು ದಿನಗಳ ನಂತರ ಆ ಕುರಿ ಕಾಯೋ ಹುಡುಗ ಕುರಿ ಕಾಯ್ತಾ ಇರ್ತಾನೆ. ಕುರಿ ಕಾಯೋ ಜಾಗದಲ್ಲೇ ಒಬ್ಬ ಪರ್ಷಿಯನ್ ಆದೋನಿ ನವಾಬ ತನ್ನ ಕುದುರೆ ಮೇಲೆ ಸವಾರಿಗೆ ಬಂದಿರ್ತಾನೆ. ಆವಾಗ ಆ ನವಾಬನ ರಾಯಭಾರಿ ನವಾಬನಿಗೆ ಒಂದು ಪತ್ರ ತಂದು ಕೊಡ್ತಾನೆ. ನವಾಬನಿಗೆ ಸ್ಥಳೀಯ ಭಾಷೆ ಕನ್ನಡ ಮತ್ತು ತೆಲುಗು ಎರಡೂ ಬರಲ್ಲ, ಓದಲು ಬರೆಯಲು ಬರ್ತಿರಲಿಲ್ಲ. ಕಾರಣ ಅವನು ಈ ಪತ್ರದಲ್ಲಿರೋ ವಿಷಯನ ಹೇಗೆ ತಿಳ್ಕೊಳೋದು ಅಂತ ಕಾತುರದಲ್ಲಿದ್ದಾಗ ಅವನಿಗೆ ಹಾಗೆ ಕುದುರೆ ಸವಾರಿ ಮಾಡ್ಕೊಂಡು ಹೋಗ್ತಾನೆ. ಅವನಿಗೆಲ್ಲೂ ಕೂಡ ಯಾರೂ ಸಿಗಲ್ಲ. ಆವಾಗ ಈ ಕುರಿ ಕಾಯೋ ಹುಡುಗ ಸಿಗ್ತಾನೆ. ರಾಯಭಾರಿಗೆ ಹೇಳಿ ಅವನ್ನ ಕರೆಸ್ತಾನೆ. ಈ ಪತ್ರದಲ್ಲಿರೋ ವಿಷಯನ ಹೇಳಿ ನನಗೆ ತಿಳಿಸು ಅಂತ. ಆದರೆ ಪಾಪ ಕುರಿ ಕಾಯೋ ಹುಡುಗನಿಗೆ ಓದಲು ಬರೆಯಲು ಏನೂ ಬರ್ತಿರಲಿಲ್ಲ. ಅವನೇನು ಮಾಡೋದು ಅಂತ ಹೇಳಿ, ಸ್ವಾಮಿ ನನಗೆ ಓದಲು ಬರೆಯಲು ಬರಲ್ಲ, ನಂಗೆ ಪತ್ರ ಓದೋಕ್ಕಾಗಲ್ಲ ಅಂತ ಹೇಳ್ತಾನೆ. ನವಾಬನಿಗೆ ಅದು ಅರ್ಥ ಆಗದೆ ನನ್ನ ಆದೇಶ ಉಲ್ಲಂಘಿಸಿದ ಅಂತ ಹೇಳಿ ಕೋಪ ಬಂದು ಅವನಿಗೆ ನಿನಗೆ ಘನಘೋರವಾದ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಾನೆ. ಓದ್ತೀಯೋ ಇಲ್ಲೋ ಅಂತ ಕೇಳಿದಾಗ ಪಾಪ ಅವನು ಪತ್ರವನ್ನು ಇಸ್ಕೊತಾನೆ. ಏನು ಮಾಡೋದು ಅಂತ ಗೊತ್ತಾಗದೇ ಇದ್ದಾಗ ಅವನಿಗೆ ನೆನಪಾಗಿದ್ದೆ ರಾಯರ ಆಶೀರ್ವಾದ, ಕಷ್ಟದಲ್ಲಿದ್ದಾಗ ನನ್ನನ್ನು ಸ್ಮರಿಸು ಅಂತ. ಆವಾಗ ಕುರಿಕಾಯೋ ಹುಡುಗ ಕಣ್ಣು ಮುಚ್ಕೊಂಡು ರಾಯರನ್ನ ಮನಸ್ಸಲ್ಲಿ ನೆಲೆಸ್ತಾನೆ. ಅವನಿಗೆ ಗೊತ್ತಿಲ್ಲದೆ ಆ ಪತ್ರದಲ್ಲಿರೋ ವಿಷಯನೆಲ್ಲ ಓದಿಬಿಡ್ತಾನೆ. ಆ ಪತ್ರದಲ್ಲಿರೋ ವಿಷಯ ಕೂಡ ಸಂತೋಷದ ವಿಷಯ ಆಗಿರುತ್ತೆ. ಆ ಕುರಿಕಾಯೋ ಹುಡುಗನಿಗೆ ತುಂಬ ಸಂತೋಷ ಆಗಿಬಿಡುತ್ತೆ. ಆವಾಗ ನವಾಬ ಇವನ ಬಗ್ಗೆ ಖುಷಿಪಟ್ಟು ಇವನನ್ನು ತನ್ನ ರಾಜ್ಯದಲ್ಲೇ ನವಾಬನನ್ನಾಗಿ ಇಟ್ಕೊತಾನೆ. ತನ್ನ ಬಲಗೈ ಥರ ಇವನನ್ನು ಇಟ್ಕೊತಾನೆ. ಸ್ವಲ್ಪ ದಿನಗಳ ಕಳೆದ ನಂತರ ಆದೋನಿಗೆ ರಾಯರ ಬಂದಿರುವ ವಿಷಯ ತಿಳಿದು ಆ ಕುರಿಕಾಯೋ ಹುಡುಗ ರಾಯರನ್ನ ಭೇಟಿಯಾಗೋಕ್ಕೆ ಹೋಗ್ತಾನೆ. ಎಲ್ಲ ವಿಷಯಗಳನ್ನು ಹೇಳ್ತಾನೆ. ಆವಾಗ ನವಾಬನಿಗೆ ಒಂದು ತಲೆಯಲ್ಲಿ ವಿಚಾರ ಬರುತ್ತೆ. ಹೋಗ್ತಾನೆ, ರಾಯರನ್ನ ಭೇಟಿ ಆಗ್ತಾನೆ, ಅವ್ರನ್ನ ರಾಜಕ್ಕೆ ಕರ್ಕೊಂಬರ್ತಾನೆ. ಆವಾಗ ಅವನಿಗೊಂದು ಯೋಚನೆ, ರಾಯರ ಆಧ್ಯಾತ್ಮಿಕ ಶಕ್ತಿಯನ್ನು ಪರೀಕ್ಷಿಸಲೇಬೇಕು ಅಂತ ಹೇಳಿ ಅವನಿಗೊಂದು ಹಠ ಬರುತ್ತೆ. ಆ ಹಿಂದೂ ಪದ್ಧತಿಗಳ ಪ್ರಕಾರ ಅವನು ಬಂದಿರೋ ಸಂಪ್ರದಾಯದ ಪ್ರಕಾರ ಅವರಿಗೆ ಭಿಕ್ಷೆ ಅರ್ಪಿಸಲು ಎಲ್ಲ ರೆಡಿ ಮಾಡ್ಕೊತಾನೆ. ನೈವೇದ್ಯಕ್ಕೆ ಒಂದು ತುಂಡು ಬಟ್ಟೆ ಮುಚ್ಚಿ ಅದರಲ್ಲೆಲ್ಲ ಮಾಂಸಾಹಾರನ ತುಂಬಿಡ್ತಾನೆ. ಆವಾಗ ಅದನ್ನು ರಾಯರಿಗೆ ಸೇವಿಸಲು ಕೊಟ್ಟಾಗ ರಾಯರು ಯಾವಾಗಲೂ ತಾವು ಆಹಾರ ಸೇವಿಸುವಾಗ ತಮ್ಮಲ್ಲಿರೋ ಕಮಂಡಲದಲ್ಲಿರುವಂತಹ ಪವಿತ್ರವಾದ ನೀರನ್ನು ಅದಕ್ಕೆ ಸಿಂಪಡಿಸಿ ಊಟ ಮಾಡೋ ಅಭ್ಯಾಸ ಇರುತ್ತೆ. ಅವ್ರೇನು ಮಾಡ್ತಾರೆ, ಅದರಲ್ಲಿರೋ ನೀರನ್ನು ತಟ್ಟೆಗೆ ಹಾಕಿ ಆ ಬಟ್ಟೆ ತೆರೆದು ನೋಡಿದರೆ ಅದರ ತುಂಬ ಹಣ್ಣುಗಳಿರುತ್ತೆ. ನವಾಬನಿಗೆ ತನ್ನ ತಪ್ಪಿನ ಅರಿವಾಗಿ ಸೀದಾ ರಾಯರ ಕಾಲಿಗೆ ಬಿದ್ದು ಕ್ಷಮೆ ಯಾಚಿಸಿ, ತಪ್ಪಾಯಿತು, ನಾನು ನಿಮ್ಮ ಹಿಂದುತ್ವ ಅಥವಾ ನಿಮ್ಮಲ್ಲಿ ಇರುವ ಆಧ್ಯಾತ್ಮಿಕದ ಬಗ್ಗೆ ನಾನು ಪರೀಕ್ಷೆ ಮಾಡಲು ಮುಂದಾದೆ, ನಿಜವಾಗ್ಲೂ ನನ್ನ ಕ್ಷಮಿಸ್ಬಿಡಿ ರಾಯರೇ ಅಂತ ಹೇಳಿ ಅವತ್ತಿಂದ ರಾಯರ ಭಕ್ತನಾಗ್ತಾನೆ. ಈ ಥರ ತುಂಬ ರಾಯರ ಪವಾಡಗಳಿದೆ. ನಾನು ಹಾಗೆ ರಾಯರ ಪವಾಡಗಳನ್ನು ಹೇಳ್ತಾ ಹೋಗ್ತೀನಿ. ನನ್ನ ಚಾನಲ್ನ ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ರಾಯರು ಒಳ್ಳೆಯದು ಮಾಡಲಿ. ಹೊಸದಾಗಿ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.